ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವಿಡಿಯೋ. ಸೊ ನೀವೇನಾದ್ರು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ನಿಮ್ಗೊಂದು ಲೋಗೋ ಬೇಕಾಗುತ್ತೆ, ಅಥವಾ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡೋದು ಲೋಗೋ ಬೇಕಾಗುತ್ತೆ, ಅಥವಾ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮಲ್ಲಿ ಸ್ಟಾರ್ಟ್ ಮಾಡಿದ್ರೆ ಡಿ ಪಿಗೋಸ್ಕರ ಒಂದು ಲೋಗೋ ಬೇಕಾಗೇ ಆಗುತ್ತೆ. ಓಕೆನಾ? ಸೊ ನೀವು ಆ ಥರ ಲೋಗೋ ಮಾಡೋಕ್ಕೋದ್ರೆ ಇವಾಗ ಎಡಿಟರ್ಗೆ ಹೋಗ್ಬಿಟ್ರೆ ತುಂಬ ಹಣ ಇಸ್ಕೊತಾರೆ. ಬಟ್ ನಾನು ನಿಮಗೆ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಅಪ್ಲಿಕೇಶನ್ ಮೂಲಕ ನೀವೇ ಫ್ರೀಯಾಗಿ ಯಾವುದೇ ಟೆಂಪ್ಲೇಟ್ ಬೇಕೋ ಅದೊಂದು ಟೆಂಪ್ಲೇಟ್ನ ತೊಗೊಂಡು ನಿಮಗೆ ಬೇಕಾಗಿರೋ ಥರ ಸ್ಟೈಲಲ್ಲಿ ನೀವು ನಿಮ್ಮದೇ ಆದಂಥ ಓನ್ ಲೋಗೋ ಮಾಡ್ಕೋಬೋದು. ಕಣ ಸೊ ಯಾವುದಾದ್ರು ಅಪ್ಲಿಕೇಶನ್ ತಿಳಿಸ್ಕೊಡ್ತೀನಿ. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋದಕ್ಕೆ ಸಬ್ಸ್ಕ್ರೈಬ್ ಹೋಗಿ, ಅದೇ ಬಿಡ್ತಾರೆ ಲೈಕ್ ಮಾಡೋದು ಬರಬೇಡಿ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಫಸ್ಟ್ಲಿ ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಒಂದು ಅಪ್ಲಿಕೇಶನ್ ಡೌನ್ ಮಾಡೋಕ್ಕಾಗುತ್ತೆ. ಸೊ ಅಪ್ಲಿಕೇಶನ್ ಹೆಸರನ್ನ ಲಾಸ್ಟಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಅದನ್ನ ಈಗ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊತೀನಿ. ಇಲ್ಲಿ ಗೆಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ಬನ್ನಿ. ಮುಂದೆ ಇಲ್ಲಿ ನೀವು ನಿಮ್ಮ ಒಂದು ಬಿಸ್ನೆಸ್ನ ನೇಮ್ ಕೊಡೋದು ಅಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಓಪನ್ ಮಾಡಿದ್ರೆ ಯೂಟ್ಯೂಬ್ ಚಾನಲ್ ನೇಮ್ನ ಅಥವಾ ಬಿಸ್ನೆಸ್ ನೇಮ್ ಸ್ಟಾರ್ಟ್ ಮಾಡಿದ್ರೆ ಬಿಸ್ನೆಸ್ ನೇಮ್ನ ಇಲ್ಲಿ ಕೊಡಬೇಕಾಗುತ್ತೆ. ಓಕೆನಾ? ಸೊ ಈಗ ನನ್ನ ಯೂಟ್ಯೂಬ್ ಚಾನಲ್ ನೇಮ್ನ ಕೊಡ್ಕೊತೀನಿ ಇಲ್ಲಿ. ಸೊ ಅದಾದ ನಂತರ ನಿಮಗೆ ನಿಮ್ಮ ಒಂದು ಬಿಸ್ನೆಸ್ ಕ್ಯಾಟಗರಿನ ಕೊಡೋಕ್ಕಾಗುತ್ತೆ. ನಿಮ್ಮ ಬಿಸ್ನೆಸ್ ಯಾವ ಕ್ಯಾಟಗರಿ ಮೇಲೆ ಇದೆ ಅಂತೆಲ್ಲ ನೀವು ಇಲ್ಲಿ ಸೆಲೆಕ್ಟ್ ಮಾಡಿ ಕೊಡೋಕ್ಕಾಗುತ್ತೆ. ಇಲ್ಲಿ ಹಲವಾರು ಆಪ್ಷನ್ಸ್ ಇದೆ, ನಿಮ್ಗೆ ಯಾವ ಆಪ್ಷನ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನನಗೆ ಎಕ್ಸಾಂಪಲ್ ಆಗಿ ಸೋಷಿಯಲ್ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕ್ಲಿಕ್ ಮಾಡ್ಕೊತೀನಿ. ಸೊ ಸ್ಪೆಷಲ್ ಸೆಲ್ ಅಂತ ಇದೆ. ಸೊ ಆಫರ್ಸ್ ಅನ್ಲಾಕ್ ಫಾರ್ ಯು ಸುಮ್ಮನೆ ಕಂಟಿನ್ಯೂ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಬ್ಯಾಕ್ ಬಂದ್ಬಿಡಿ ಇದಕ್ಕೆ. ಸೊ ಬಸ್ ಇಲ್ಲಿ ನೋಟಿಫಿಕೇಶನ್ ಪರ್ಮಿಷನ್ ಕೇಳ್ತಾ ಇದಕ್ಕೆ ನೋ ಕೊಡಿ. ಓಕೆನಾ? ಯಾಕಂದರೆ ನಿಮಗೆ ಡಿಸ್ಕೌಂಟ್ ಇದೆ, ಅದು ಹಿಂಗಿದೆ ಅಂತ ಅಂದ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾರೆ ಅಷ್ಟೇ. ಸೊ ಏನಿಲ್ಲ, ಇವಾಗ ನೋಡ್ಬೋದು ಇಲ್ಲಿ ಸ್ಕ್ರೋಲ್ ಮಾಡ್ಕೊಂತ ಬನ್ನಿ. ನಿಮಗೆ ಹಲವಾರು ಟೆಂಪ್ಲೇಟ್ಸ್ಗಳಿದೆ. ನೋಡ್ಬೋದು ಇಲ್ಲಿ ತುಂಬಾ ಟೆಂಪ್ಲೇಟ್ಸ್ಗಳಿದೆ. ನಿಮಗೆ ಯಾವ್ದು ಟೆಂಪ್ಲೇಟ್ ಬೇಕೋ ಒಂದು ಟೆಂಪ್ಲೇಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಈ ಸ್ಪೋರ್ಟ್ಸ್ ಗೇಮ್ ಅಂತ ಇದೆಯಲ್ಲ, ಇಲ್ಲಿ ನೋಡ್ಬೋದು ಇಲ್ಲಿ ಹಲವಾರು ಟೆಂಪ್ಲೇಟ್ ಇದೆ. ಸೊ ನನಗೆ ಯಾವ್ದಾರು ಒಂದು ಟೆಂಪ್ಲೇಟ್ನ ಸೆಲೆಕ್ಟ್ ಮಾಡ್ಕೊತೀನಿ. ನಾನು ಈ ಒಂದು ಟೆಂಪ್ಲೇಟ್ ಸೆಲೆಕ್ಟ್ ಮಾಡ್ಕೊಂಡು ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನಿಮ್ಗೆ ಇಲ್ಲಿ ಏನಿಲ್ಲ, ಇಲ್ಲಿ ಗೇಮರ್ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಎಡಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಗೇಮನ್ನು ಫುಲ್ ಬ್ಯಾಕ್ ಬಂದ್ಬಿಡಿ. ಸೊ ಈಗ ಇಲ್ಲಿ ನಿಮ್ಮ ಒಂದು ನೇಮ್ನಲ್ಲಿ ಕೊಡೋಕ್ಕಾಗುತ್ತೆ, ಅಂದರೆ ನಿಮ್ಮ ಬಿಸ್ನೆಸ್ ನೇಮ್ನಲ್ಲಿ ಕೊಡೋಕ್ಕಾಗುತ್ತೆ. ಓಕೆನಾ? ಸೊ ನಾನೀಗ ಇಲ್ಲಿ ನೋಡ್ಬೋದು. ಸೊ ಚೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು ಗೈಸ್, ಇಲ್ಲಿ ಬಿಸ್ನೆಸ್ ಅಂತ ಕೊಟ್ಟಿದ್ದೀನಿ, ಆ ಒಂದು ನೇಮ್ ಇಲ್ಲಿ ಬಂದಿದೆ. ಓಕೆನಾ? ಸೊ ಈಗ ಇಲ್ಲಿ ರೈಟ್ ಟಿಕ್ ಕಾಣಿಸ್ತಿದೆ, ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಅದಾದ ನಂತರ ಫೋಟೋ ರೆಸಲ್ಯೂಷನ್ ಕೇಳ್ತಾ ಇದೆ. ಸೊ ರೆಸಲ್ಯೂಷನ್ ಕೊಟ್ಕೊಂಡು ಡೌನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಇವಾಗ ಲೋಗೋ ಅನ್ನೋದು ಡೌನ್ಲೋಡ್ ಆಗಿದೆ. ಇವಾಗ ಬ್ಯಾಕ್ ಬಂದ್ಬಿಟ್ಟು ಗ್ಯಾಲರಿ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಗೈಸ್ ನೀವು ನೋಡ್ಬೋದು ಈ ಒಂದು ಲೋಗೋ ಆಲ್ರೆಡಿ ನನ್ನ ಒಂದು ಫೋನ್ ಗ್ಯಾಲರಿಯಲ್ಲಿ ಸೇವ್ ಆಗಿದೆ ಆಲ್ರೆಡಿ. ಓಕೆನಾ? ಸೊ ನಿಮಗೆ ಈ ಥರ ನಿಮ್ಗೆ ಬೇಕಾಗಿರುವಂಥ ಟೆಂಪ್ಲೇಟ್ಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ನಿಮ್ಮ ಒಂದು ಲೋಗೋನ ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ ಗೈಸ್? ಇವಾಗ ಅಪ್ಲಿಕೇಶನ್ ನೇಮ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಪ್ಲೇಸ್ಟೋರ್ನ ಓಪನ್ ಮಾಡಿಕೊಂಡು ಲೋಗೋ ಮೇಕರ್ ಡಿಸೈನ್ ಲೋಗೋ ಕ್ರಿಯೇಟರ್ ಅಂತ ಸರ್ಚ್ ಮಾಡಿ. ಓಕೆನಾ? ಸೊ ಈ ಒಂದು ಅಪ್ಲಿಕೇಶನ್ ಸಿಗುತ್ತೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ? ಈ ಒಂದು ಅಪ್ಲಿಕೇಶನ್ ನೀವು ಟೆಂಪ್ಲೇಟ್ಸ್ಗಳು ಎಲ್ಲ ಕೂಡ ಸಿಗೋದು. ಓಕೆನಾ? ಸೊ ಇಷ್ಟಾದ ಇವತ್ತಿನ ವಿಡಿಯೋ, ನಿಮ್ಗೆ ವಿಡಿಯೋ ಸೆಲೆಕ್ಟ್ ಮಾಡಿ ಈ ಥರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.